ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ನವೆಂಬರ್ 4 ಮತ್ತು 5 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೇನೆ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ಗಮನಿಸಿ. 1ನೇ ಕ್ವಶನ್, 2025ನೇ ಸಾಲಿನ ಪ್ರತಿಷ್ಠಿತ ಡಿಕ್ಷನರಿ.comನ ವರ್ಷದ ಪದ ಯಾವುದು? ನೋಡಿ, ವರ್ಡ್ ಆಫ್ ದ ಇಯರ್ 2025 ಅಕಾರ್ಡಿಂಗ್ ಟು ಡಿಕ್ಷನರಿ.com. ನೋಡಿ, ಡಿಕ್ಷನರಿ.com ಏನಿದೆ ಪ್ರತಿ ವರ್ಷ ತನ್ನದೇ ಆಗಿರತಕ್ಕಂಥ ಒಂದು ವರ್ಡನ್ನು ಬಿಡುಗಡೆ ಮಾಡುತ್ತದೆ. ಅಂದರೆ ಆ ವರ್ಡು ವಿಶ್ವ ಮಟ್ಟದಲ್ಲಿ ಅತಿ ಹೆಚ್ಚು ಬಳಕೆಯಾಗಿದೆ ಅಂತ ಅರ್ಥ. ಸೊ ಅದು ಯಾವುದು ಅಂದರೆ 67. ಆಪ್ಷನ್ ನಂಬರ್ 2 ಸರಿಯಾಗಿದೆ. ನೋಡಿ, ವರ್ಡ್ ಆಫ್ ದ ಇಯರ್ 2025 ಡಿಕ್ಷನರಿ.comದು ಅಂತ ಅಂದರೆ ಅದು 67. ಇದು ನೆನಪಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ ಇದು. ಗಮನಿಸಿ, ವಾಟ್ ಡಸ್ 67 ಮೀನ್? ಸೊ ಹಾಗಾದರೆ ಈ 67ಅನ್ನು ಮುಖ್ಯವಾಗಿ ಡಿಕ್ಷನರಿ.com ವರ್ಷದ ಪದ ಅಂತ ಗುರುತು ಮಾಡಿದೆ. ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ಇಂಗ್ಲೀಷಲ್ಲಿದೆ ಕೂಡ, ನೀವು ನೋಡ್ಕೋಬಹುದು ಇದನ್ನು. ಗಮನಿಸಿ, ಡಿಕ್ಷನರಿ.com 67ಅನ್ನು 2025ರ ವರ್ಷದ ಪದವೆಂದು ಘೋಷಣೆ ಮಾಡಿದೆ. 67 ಎಂಬ ಪದವನ್ನು ಡಿಜಿಟಲ್ ಮಾಧ್ಯಮದಲ್ಲಿ 2024ರ ಇಡೀ ವರ್ಷಕ್ಕಿಂತ ಅಕ್ಟೋಬರ್ನಲ್ಲಿ 6 ಪಟ್ಟು ಹೆಚ್ಚಾಗಿ ಉಲ್ಲೇಖಿಸಲಾಗಿದೆ. ಈ 67 ಎಂಬ ಪದವು 6-7 ಎಂಬ ಅರ್ಥದಿಂದ ಉಚ್ಚರಿಸುತ್ತದೆ. ಎಂದಿಗಿದು 67 ಎಂದು ಉಚ್ಚರಿಸಲಾಗುವುದಿಲ್ಲ. ನೋಡಿ, ಈ ಮಾತನ್ನು ಹೇಳ್ತಕ್ಕಂಥದ್ದು ನಿಘಂಟು ಹೇಳುತ್ತೆ. ಓಕೆ, ವಿಶಾಲವಾದ ಸಿದ್ಧಾಂತವನ್ನು 67 ಹೊಂದಿದೆ. 6-7 ಇದನ್ನು ಸ್ಕ್ರಿಲ್ಲಾ ಅವರ 2024ರ ಹಾಡು ಅಂದರೆ ಡಾಟ್ ಅಂತ ಕರೀತಾರೆ 6-7ನಿಂದ ಗುರುತಿಸಬಹುದು. ಆದರೆ ಇತರರು ಇದನ್ನು 6 ಅಡಿ 7 ಇಂಚು ಎತ್ತರದ NBA ಆಟಗಾರ ಲಾಮೆಲೋ ಬಾಲ್ಗೆ ಲಿಂಕ್ ಮಾಡಿದ್ದಾರೆ ಎಂಬುದನ್ನು ಗಮನಿಸಬೇಕು. ಸೊ 67 ಅಥವಾ 6-7. ಸೊ ಇಲ್ಲಿ ಗಮನಿಸಬಹುದು, ಯಾವುದೇ ಫೋನ್ಪೇ ಆಗಿರ್ಬೋದು, ಮೆಟ್ರೋದಲ್ಲಾಗಿರ್ಬೋದು, ಅವರು ಮತ್ತು ಯಾವುದೇ ಮೊಬೈಲ್ ಕರೆ ಹೋಗಬೇಕಾದ್ರೆ ಅಥವಾ ನೀವು ಟ್ರೂ ಕಾಲರಲ್ಲಿ ಹೆಡ್ಫೋನ್ ಹಾಕಿದಾಗ ನಿಮಗೆ ಕಾಲ್ ಬಂದಾಗ ಅದು 97, 67, 37 ಅಂತ ಹೇಳಲ್ಲ. 97 ಅಂತಂದರೆ 9, 7, 6, 7, 3, 2 ಅಥವಾ 9, 2 ಈ ಥರ ಹೇಳ್ಕೊತ ಹೋಗುತ್ತೆ. ಸೊ ನಿಮಗೆ ಗಮನಿಸಬಹುದು. ಸೊ 67 ಅಂತ ಅನ್ನಂಗಿಲ್ಲ, ಅದನ್ನು 6-7 ಎಂದು ನಿಘಂಟೆ ಹೇಳೋ ಪ್ರಕಾರ ಉಚ್ಚಾರ ಮಾಡಬೇಕಾಗುತ್ತೆ. ಸೊ ಇದು ನಿಮಗೆ ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಕೆಳಗಿನ ಯಾವ ಜಾಗತಿಕ ಸಂರಕ್ಷಣಾ ಸಂಸ್ಥೆ ಮೋಷನ್ 007 ಮಣ್ಣಿನ ಭದ್ರತಾ ಕಾನೂನು? ಗಮನಿಸಿ, ಮೋಷನ್ 007 ಆನ್ ಸಾಯಿಲ್ ಸೆಕ್ಯೂರಿಟಿ ಲಾ ಎಂಬ ಕಾನೂನನ್ನು ಅಳವಡಿಸಿಕೊಂಡಿದೆ. ಸೊ ಸರಿಯಾಗಿರ್ತಕ್ಕಂಥ ಉತ್ತರ IUCN. ಆಪ್ಷನ್ ನಂಬರ್ 3 ಸರಿಯಾಗಿದೆ. ಏನಿದು ಹಾಗಾದರೆ ಮೋಷನ್ 007 ಆನ್ ಸಾಯಿಲ್ ಸೆಕ್ಯೂರಿಟಿ ಲಾ? ಹೆಚ್ಚಿನ ಡೀಟೇಲ್ಸ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಗಮನಿಸಿ, IUCN ಅಡಾಪ್ಟ್ಸ್ ಫಸ್ಟ್ ಎವರ್. ನೋಡಿ, ಫಸ್ಟ್ ಎವರ್ ಅಂದರೆ IUCN ಇದೇ ಮೊಟ್ಟ ಮೊದಲ ಬಾರಿಗೆ ಗ್ಲೋಬಲ್ ಸಾಯಿಲ್ ಸೆಕ್ಯೂರಿಟಿ ಲಾ ಫ್ರೇಮ್ವರ್ಕನ್ನು ಅಳವಡಿಸಿಕೊಂಡಿದೆ. ಗಮನಿಸಿ, ಇದನ್ನೇ ಬರ್ಕೋಬೇಕು ನೀವು, ಗ್ಲೋಬಲ್ ಸಾಯಿಲ್ ಸೆಕ್ಯೂರಿಟಿ ಲಾ ಫ್ರೇಮ್ವರ್ಕ್. ಸೊ ಇದನ್ನು ಅಳವಡಿಸಿಕೊಂಡಿದೆ. ಹಾಗಾದರೆ ಜಾಗತಿಕವಾಗಿ ಮಣ್ಣಿನ ಸಂರಕ್ಷಣೆಗಾಗಿ ಫ್ರೇಮ್ವರ್ಕ್ ವಿಶ್ವ ಮಟ್ಟದಲ್ಲಿ IUCN ಮೊಟ್ಟ ಮೊದಲ ಬಾರಿಗೆ ಜಾರಿಗೆ ತಂದಿರತಕ್ಕಂಥದ್ದು. ಸೊ ಇದನ್ನು ನೋಡಿ, ಭಾರತದಲ್ಲಿ ಸದ್ಗುರು ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು ಭರವಸೆಯನ್ನು ನೀಡಿದ್ದಾರೆ. ಸೊ ಅಲ್ಲಿ ಗಮನಿಸಬಹುದು. ಓಕೆ, ಹೆಚ್ಚಿನ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ ಏನಿದೆ ಅಂತ. ಒಂದು ಮಹತ್ವದ ಹೆಗ್ಗುರುತು ನಿರ್ಧಾರದಲ್ಲಿ ಅಂತಾರಾಷ್ಟ್ರೀಯ ಪ್ರಕೃತಿ ಸಂರಕ್ಷಣೆ ಒಕ್ಕೂಟ ಅಂದರೆ IUCN ಮಣ್ಣಿನ ಭದ್ರತಾ ಕಾನೂನಿನ ಕುರಿತಾದ ಚಲನೆ 007ಅನ್ನು ಅಂಗೀಕರಿಸಿದೆ. ಇದು ಮೊದಲ ಬಾರಿಗೆ ಜಾಗತಿಕ ಸಂರಕ್ಷಣಾ ಸಂಸ್ಥೆಯು ಮಣ್ಣಿನ ಸಂರಕ್ಷಣೆಯನ್ನು ಆಹಾರ ವ್ಯವಸ್ಥೆಗಳು, ನೀರು ಸರಬರಾಜು, ಜೀವ ವೈವಿಧ್ಯ ರಕ್ಷಣೆ ಮತ್ತು ಹವಾಮಾನ ಸ್ಥಿತಿಸ್ಥಾಪಕತ್ವಕ್ಕೆ ಕೇಂದ್ರ ಬಿಂದುವೆಂದು ಔಪಚಾರಿಕವಾಗಿ ಗುರುತಿಸಿದೆ. ಈ ಪ್ರಸ್ತಾವನೆಯನ್ನು ಸೇವ್ ಸಾಯಿಲ್ ನೋಡಿ ಇಶಾ ಔಟ್ರಿಚ್ ಏನಿದೆ ಮತ್ತು ಯುನೈಟೆಡ್ ಸ್ಟೇಟ್ಸ್ನ ಫೇಸ್ ವಿಶ್ವವಿದ್ಯಾಲಯದ
ಎಲಿಜಬೆತ್ ಹಬ್ ಸ್ಕೂಲ್ ಆಫ್ ಲಾ ಗ್ಲೋಬಲ್ ಸೆಂಟರ್ ಫಾರ್ ಎನ್ವಿರಾನ್ಮೆಂಟ್ ಲೀಗಲ್ ಸ್ಟಡೀಸ್ ಇವೆರಡೂ ಕೂಡ ಈ ಯೋಜನೆಗೆ ಸಹ ಪ್ರಾಯೋಜಕರಾಗಿದ್ದಾರೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇಶಾ ಫೌಂಡೇಶನ್ನ ಸೇವ್ ಸಾಯಿಲ್ ಎಂಬುದು ಮತ್ತು ಅಮೆರಿಕದ ಒಂದು ಪ್ರತಿಷ್ಠಿತ ವಿಶ್ವವಿದ್ಯಾಲಯ ಈ ಪ್ರಮುಖ ಫ್ರೇಮ್ವರ್ಕಿಗೆ ಸಹ ಪ್ರಾಯೋಜಕರಾಗಿದ್ದಾರೆ ಎಂಬುದನ್ನು ಗಮನಿಸಬೇಕು. ಓಕೆ, ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. 2025ನೇ ಸಾಲಿನ ಪೂರ್ವಿ ಪ್ರಚಂಡ್ ಪ್ರಹಾರ್ ಎಂಬ ತ್ರಿಸೇವಾ ವ್ಯಾಯಾಮವನ್ನು ಭಾರತದ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಸಲಾಗುತ್ತದೆ? ಪೂರ್ವಿ ಪ್ರಚಂಡ್ ಪ್ರಹಾರ್ ಸರಿಯಾದಂಥ ಉತ್ತರ ಅರುಣಾಚಲ ಪ್ರದೇಶದಲ್ಲಿ. ಹಾಗಾದರೆ ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಸು ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ದ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ಗಮನಿಸಿ. ಇಂಡಿಯಾ ಟು ಹೋಲ್ಡ್ 3 ಸರ್ವಿಸ್ ಎಕ್ಸಸೈಸ್ ಇನ್ ಅರುಣಾಚಲ್ಸ್. ನೋಡಿ, ಅರುಣಾಚಲದಲ್ಲಿ ಕಂಡುಬರ್ತಕ್ಕಂಥ ಮೆಚುಕಾ ಅಂತ ಕರೀತಾರೆ. ಇಲ್ಲಿ ಈ ಪೂರ್ವಿ ಪ್ರಚಂಡ್ ಪ್ರಹಾರ ನಡೀತಾ ಇದೆ ಈ ವರ್ಷ, ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾದರೆ ಏನಿದು ಪೂರ್ವಿ ಪ್ರಚಂಡ್ ಪ್ರಹಾರ್? 3 ಪಡೆಗಳು ಸೇರಿ ನಡೆಸ್ತಕ್ಕಂಥ ಒಂದು ಪ್ರಮುಖ ವ್ಯಾಯಾಮ ಇದು. ಆ ಕಾರಣಕ್ಕಾಗಿ ತುಂಬಾ ಇಂಪಾರ್ಟೆಂಟು. ಪೂರ್ವಿ ಪ್ರಚಂಡ್ ಪ್ರಹಾರ್ ಅರುಣಾಚಲ ಪ್ರದೇಶದ ಮೆಚುಕಾದಲ್ಲಿ ನಡೆಯಲಿದೆ. ನೋಡಿ, ಈ ತ್ರಿಸೇವಾ ಮಿಲಿಟರಿ ವ್ಯಾಯಾಮವನ್ನು ಮುಖ್ಯವಾಗಿ ಭಾರತೀಯ ಸೇನೆ, ನೌಕಾಪಡೆ, ವಾಯುಪಡೆ ಜಂಟಿಯಾಗಿ ನಡೆಸುತ್ತವೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡಿ. ಇಪ್ಲೇನ್ ಕಂಪನಿಯು ಅಭಿವೃದ್ಧಿಪಡಿಸುತ್ತಿರುವ ಭಾರತದ ಮೊಟ್ಟ ಮೊದಲ ಹಾರುವ ವಿದ್ಯುತ್ ಟ್ಯಾಕ್ಸಿಯ ಹೆಸರೇನು? ನೋಡಿ, ಫ್ಲೈಯಿಂಗ್ ಎಲೆಕ್ಟ್ರಿಕ್ ಟ್ಯಾಕ್ಸಿ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟ್ರಿಕ್ ಕಾರ್ ಬಂದು, ಎಲೆಕ್ಟ್ರಿಕ್ ಬೈಕ್ ಬಂತು, ಎಲೆಕ್ಟ್ರಿಕ್ ಬಸ್ ಕೂಡ ಬಂತು. ಈಗ ಫ್ಲೈಯಿಂಗ್ ಎಲೆಕ್ಟ್ರಿಕ್ ಟ್ಯಾಕ್ಸಿ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಲಾಂಚ್ ಆಗ್ತಾ ಇದೆ. ಇಪ್ಲೇನ್ ಕಂಪನಿಯ ಸಹಯೋಗದೊಂದಿಗೆ ಭಾರತದಲ್ಲಿ ಲಾಂಚ್ ಆಗ್ತಾ ಇದೆ. ಹಾಗಾದರೆ ಅದರ ಹೆಸರೇನು ಅಂತ ಕೇಳಿದರೆ E200X ಅಂತ ಕರೀತಾರೆ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಗಮನಿಸಿ, ರಾಮ್ಕೋ ಸಿಸ್ಟಮ್ಸ್ನ ಸಹಯೋಗದೊಂದಿಗೆ ಇದು ಲಾಂಚ್ ಆಗ್ತಾ ಇದೆ. ರಾಮ್ಕೋ ಸಿಸ್ಟಮ್ಸ್ ಏನಿದೆ ಇದು ಈ ಪ್ಲೇನ್ನ ಸಹಯೋಗದೊಂದಿಗೆ, ಅಂದರೆ ಗಮನಿಸಿ, ಜಂಟಿಯಾಗಿ ಈ ಅಡ್ವಾನ್ಸ್ ಇಂಡಿಯಸ್ ಎಲೆಕ್ಟ್ರಿಕ್ ಏರ್ ಟ್ಯಾಕ್ಸಿ ಎಕೋಸಿಸ್ಟಮ್ ರೂಪದಲ್ಲಿ ಲಾಂಚ್ ಆಗ್ತಾ ಇದೆ. ಓಕೆ, ಹಾಗಾದರೆ ಅದರ ಹೆಸರು ಏನು ಅಂತ ನಿಮಗೀಗ ಗೊತ್ತಾಗಿದೆ. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನೋಡಿ. ಜಾಗತಿಕ ವಾಯುಯಾನ ಸಾಫ್ಟ್ವೇರ್ ಪೂರೈಕೆದಾರ ಆಗಿರತಕ್ಕಂಥ ರಾಮ್ಕೋ ಸಿಸ್ಟಮ್ಸ್ ಏನಿದೆ, ಭಾರತದ ಮೊಟ್ಟ ಮೊದಲ ಹಾರುವ ಎಲೆಕ್ಟ್ರಿಕ್ ಟ್ಯಾಕ್ಸಿ E200X ಅನ್ನು ಅಭಿವೃದ್ಧಿಪಡಿಸುವ ಆಳವಾದ ತಂತ್ರಜ್ಞಾನದ ಸ್ಟಾರ್ಟಪ್ ಆಗಿರುವಂಥ ದಿ ಇಪ್ಲೇನ್ ಕಂಪನಿ ಜೊತೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಭಾರತದ ಉದಯೋನ್ಮುಖ ನಗರ ವಾಯು ಚಲನಶೀಲತೆ ಅಂದರೆ UAM ಅಂತ ಕರೀತಾರೆ ನೋಡಿ. ಉದಯೋನ್ಮುಖ ನಗರ ವಾಯು ಚಲನಶೀಲತೆ UAM ಪರಿಸರ ವ್ಯವಸ್ಥೆಯಲ್ಲಿ ಈ ಸಹಯೋಗವು ಒಂದು ಪ್ರಮುಖ ಮೈಲುಗಲ್ಲನ್ನು ಗುರುತಿಸುತ್ತದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದ 94ನೇ ರಾಮ್ಸರ್ ತಾಣವೆಂದು ಗೊತ್ತುಪಡಿಸಲಾದ ಗೋಗಬೆಲ್ ಸರೋವರವು ಭಾರತದ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ನೋಡಿ, ಗೋಗಬೆಲ್ ಸರೋವರ ಬಿಹಾರ ಸರಿಯಾಗಿರತಕ್ಕಂಥ ಉತ್ತರ. ಆಪ್ಷನ್ ನಂಬರ್ 2 ಸರಿಯಾಗಿದೆ. ಹೆಚ್ಚಿನ ಡೀಟೇಲ್ಸ್ ದ ಟೈಮ್ಸ್ ಆಫ್ ಇಂಡಿಯಾ ನ್ಯೂಸ್ ಪೇಪರಲ್ಲಿ ಮತ್ತು ಎಲ್ಲ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇಂಡಿಯಾ ಇನ್ಕ್ರೀಸಸ್ ಇಟ್ಸ್ ಟ್ಯಾಲಿ ಆಫ್ ರಾಮ್ಸರ್ ಸೈಟ್ಸ್ ಟು 94 ವಿತ್ ಬಿಹಾರ್ ಆ್ಯಡಿಂಗ್ 1 ಮೋರ್ ವೆಟ್ಲ್ಯಾಂಡ್ ಇನ್ ದ ಗ್ಲೋಬಲ್ ಲಿಸ್ಟ್. ಓಕೆ, ಸೊ ಅಂದರೆ ನೋಡಿ, ಭಾರತ ಇದೀಗ ರಾಮ್ಸರ್ ತಾಣಗಳ ಸಂಖ್ಯೆಯಲ್ಲಿ ಹೆಚ್ಚಳವಾಗ್ತಾ ಇದೆ. ಆ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸರಿಸುಮಾರು ಭಾರತದಲ್ಲಿ ಇದೀಗ 94 ರಾಮ್ಸರ್ ತಾಣಗಳನ್ನು ಗುರುತಿಸಿರ್ತಕ್ಕಂಥದ್ದು. ಭಾರತವು ಬಿಹಾರದ ಕಟಿಹಾರ್ ಜಿಲ್ಲೆಯಲ್ಲಿರುವ ಗೋಗಬೆಲ್ ಸರೋವರವನ್ನು ರಾಮ್ಸರ್ ತಾಣಗಳ ಪಟ್ಟಿಗೆ ಸೇರಿಸಿದ್ದು, ರಾಮ್ಸರ್ ಸಮಾವೇಶ ಅಂದರೆ 1971ರ ಅಡಿಯಲ್ಲಿ ಅಧಿಕೃತವಾಗಿ 94ನೇ ಅಂತಾರಾಷ್ಟ್ರೀಯ ಪ್ರಾಮುಖ್ಯತೆಯ ಜೌಗು ಪ್ರದೇಶವಾಗಿದೆ. ಗೋಗಬೆಲ್ ಸರೋವರವು ಬಿಹಾರದ ಕಾತಿಹಾರ್ ಜಿಲ್ಲೆಯಲ್ಲಿ ಗಂಗಾ ಮತ್ತು ಮಹಾನದಿ ನದಿಗಳ ನಡುವೆ ಇರುವ ಒಂದು ಆಕ್ಸ್ಬೋ ಸರೋವರವಾಗಿದೆ.
ಇದು ಬಿಹಾರದ ಮೊಟ್ಟಮೊದಲ ಸಮುದಾಯ ಮೀಸಲು ಪ್ರದೇಶವಾಗಿದೆ ಎಂಬುದನ್ನು ಗಮನಿಸಬೇಕು. ಭಾರತದ ಜಾಗತಿಕ ಸ್ಥಾನಮಾನ ನೋಡಿ, 94 ರಾಮ್ಸರ್ ತಾಣಗಳೊಂದಿಗೆ ಭಾರತ ದೇಶವು ಇದೀಗ ಯುನೈಟೆಡ್ ಕಿಂಗ್ಡಮ್ ಅಂದರೆ ಸರಿಸುಮಾರು 176 ರಾಮ್ಸರ್ ತಾಣಗಳನ್ನು ಹೊಂದಿದೆ. ಮೆಕ್ಸಿಕೋ 144 ರಾಮ್ಸರ್ ತಾಣಗಳನ್ನು ಹೊಂದಿದೆ. ಇದರ ನಂತರ ಜಾಗತಿಕವಾಗಿ 3ನೇ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥ ದೇಶ ಮತ್ತು ಏಷ್ಯಾದಲ್ಲಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ. ನೋಡಿ, ಏಷ್ಯಾದಲ್ಲೇ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದೆ, ವಿಶ್ವದಲ್ಲಿ 3ನೇ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರತಕ್ಕಂಥದ್ದನ್ನು ಗಮನಿಸಬೇಕು ನೀವು. ಹಾಗಾದರೆ ಏನಿದು ರಾಮ್ಸರ್ ಸಮಾವೇಶ? 1971ರಲ್ಲಿ ಇರಾನ್ನ ರಾಮ್ಸಾರ್ನಲ್ಲಿ ಸಹಿ ಹಾಕಲಾದ ಈ ಸಮಾವೇಶವು ಜೌಗು ಪ್ರದೇಶಗಳನ್ನು ಸುಸ್ಥಿರವಾಗಿ ಸಂರಕ್ಷಿಸುವ ಮತ್ತು ಬಳಸುವ ಅಂತರ ಸರ್ಕಾರಿ ಒಪ್ಪಂದವಾಗಿದೆ. ಓಕೆ, ನೆಕ್ಸ್ಟು 6ನೇ ಕ್ವಶನ್ ನೋಡಿ. ಇತ್ತೀಚೆಗೆ ನಿಧನರಾದ ಟೋಮಿಚಿ ಮುರಾಯಾಮ ಅವರು ಕೆಳಗಿನ ಯಾವ ದೇಶದ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದರು? ಸರಿಯಾದಂಥ ಉತ್ತರ ಜಪಾನ್. ಸೊ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಕಾರಣದಿಂದಾಗಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಜಪಾನ್ ದೇಶದ ಫಾರ್ಮರ್ PM ಆಗಿರ್ತಕ್ಕಂಥ ಮುರಿಯಾಮ ಪಾಸ್ಡ್ ತಮ್ಮ 101ನೇ ವರ್ಷದಲ್ಲಿ ಇವರು ನಿಧನರಾಗಿದ್ದಾರೆ. ಗಮನಿಸಿ, 101ನೇ ವರ್ಷದಲ್ಲಿ ಇವರು ನಿಧನರಾದರು. ಇದೇ ಸಂದರ್ಭದಲ್ಲಿ ನ್ಯೂಜಿಲೆಂಡಿನ ಮಾಜಿ ಪ್ರಧಾನಿ ಜಿಮ್ ಬೋಲ್ಗರ್ ಇವರು ಕೂಡ ತಮ್ಮ 90ನೇ ವರ್ಷದಲ್ಲಿ ನಿಧನರಾಗಿದ್ದಾರೆ. ನೋಡಿ, ಇನ್ನೊಬ್ಬ ಅತ್ಯಂತ ಪ್ರಮುಖ ವ್ಯಕ್ತಿಗಳು ಅಂದರೆ ದಕ್ಷಿಣ ಭಾರತದಲ್ಲೇ ಸುಟ್ಟ ಗಾಯಗಳ ಆರೈಕೆಯ ಪ್ರವರ್ತಕ ಅಂತ ಹೆಸರು ಪಡೆದುಕೊಂಡಿದ್ದರು. ಗಮನಿಸಿ, ಸುಟ್ಟ ಗಾಯಗಳ ಆರೈಕೆಯ ಪ್ರವರ್ತಕ ಮತ್ತು ಖ್ಯಾತ ಪ್ಲಾಸ್ಟಿಕ್ ಮತ್ತು ಪುನರ್ನಿರ್ಮಾಣ ಶಸ್ತ್ರಚಿಕಿತ್ಸಕ ಎಂಬ ಹೆಗ್ಗಳಿಕೆಗೆ ಪಡ್ಕೊಂಡಿದ್ದ ಕೆ ಮಾತಂಗಿ ರಾಮಕೃಷ್ಣನ್ ಚೆನ್ನೈನಲ್ಲಿ ನಿಧನರಾದರು. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಓಕೆ, ಸೊ ಇವರು ಪದ್ಮಶ್ರೀ ಅವಾರ್ಡನ್ನು ಕೂಡ ಪಡೆದುಕೊಂಡಿದ್ದಾರೆ. ಕೆ ಮಾತಂಗಿ ರಾಮಕೃಷ್ಣನ್ ಮೂಲತಃ ತಮಿಳುನಾಡಿನವರು. ಇದು ಕೂಡ ನೆನಪಿರಲಿ, ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟು 7ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಸುದ್ದಿಯಲ್ಲಿರುವ ರಾಮನಾಮಿ ಬುಡಕಟ್ಟು ಜನಾಂಗವು ಮುಖ್ಯವಾಗಿ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ? ಸರಿಯಾದಂಥ ಉತ್ತರ ಛತ್ತೀಸ್ಗಢ. ಯಾಕೆ ಸುದ್ದಿಯಲ್ಲಿದೆ? ಎಲ್ಲ ಡೀಟೇಲ್ಸನ್ನು ನಾವು ತಿಳ್ಕೊಳ್ಳೋಣ. ರಾಮನಾಮಿ ಟ್ರೈಬ್ಸ್ ಅಂತ ಕರೀತಾರೆ. ನೋಡಿ, ರಾಮನಾಮಿ ಟ್ರೈಬ್ಸ್ ಏನಿದು ಟ್ರೈಬ್ಗಳು, ಯಾಕೆ ಸುದ್ದಿಯಲ್ಲಿದ್ದಾರೆ, ಎಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ನೋಡಿ, ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಶಿಷ್ಟಾಚಾರವನ್ನು ಮುರಿದು 2 ರಾಮನಾಮಿ ಬುಡಕಟ್ಟು ಸದಸ್ಯರು ತಮ್ಮ ಸಾಂಪ್ರದಾಯಿಕ ನವಿಲುಗರಿಯ ಕಿರೀಟವನ್ನು ಧರಿಸುವ ಅವಕಾಶ ಮಾಡಿಕೊಟ್ಟರು. ನೋಡಿ, ಗಮನಿಸಿ, ಈ ರಾಮನಾಮಿ ಟ್ರೈಬ್ಸ್ ಏನಿದ್ದಾರೆ ಅವರು ನವಿಲುಗರಿಗಳಿಂದ ಮಾಡಿದಂತಹ ಟೋಪಿಯನ್ನು ಧರಿಸ್ತಾರೆ. ಆದರೆ ಆ ಟೋಪಿಯನ್ನು ಯಾರಿಗೂ ಅವರು ಕೊಡಲ್ಲ. ಸೊ ಇದೇ ಮೊಟ್ಟ ಮೊದಲ ಬಾರಿಗೆ ಆ ಶಿಷ್ಟಾಚಾರವನ್ನು ಮುರಿದು ನರೇಂದ್ರ ಮೋದಿಯವರಿಗೆ ಅವರು ತಮ್ಮ ಟೋಪಿಯನ್ನು ಕೊಟ್ಟಿದ್ದಾರೆ, ಅಂದರೆ ಈ ಕಿರೀಟವನ್ನು ಕೊಟ್ಟಿದ್ದಾರೆ ಅದನ್ನ ಹಾಕ್ಕೊಳ್ಳೋಕ್ಕೆ. ಸೊ ಆ ಕಾರಣಕ್ಕಾಗಿ ಸುದ್ದಿಯಲ್ಲಿತ್ತು ಈ ಒಂದು ಜನಾಂಗ. ಇದು ನಿಮಗೆ ನೆನಪಿರಬೇಕು. ಇದು ರಾಮನಾಮಿ ಬುಡಕಟ್ಟು ಜನಾಂಗವು ಭಾರತದ ಛತ್ತೀಸ್ಗಢದ ಒಂದು ವಿಶಿಷ್ಟ ಪಂಗಡ. ಇವರು ತಮ್ಮ ದೇಹದ ಮೇಲೆ ಮತ್ತು ಮುಖಗಳ ಮೇಲೆ ರಾಮ ಎಂಬ ಹೆಸರನ್ನು ಅಚ್ಚೆ ಹಾಕಿಸಿಕೊಂಡಿರುತ್ತಾರೆ. ನೋಡಿ, ಇಡೀ ಮುಖಕ್ಕೆ ಮತ್ತು ದೇಹಕ್ಕೆ ಮತ್ತು ಅವರು ಹಾಕಿಕೊಳ್ಳತಕ್ಕಂಥ ಬಟ್ಟೆ ಮತ್ತು ಹಣೆಯ ಮೇಲೆ ಅಲ್ಲೆಲ್ಲ ರಾಮ ಎಂಬ ಹೆಸರನ್ನು ಬರೆದುಕೊಂಡಿರ್ತಾರೆ. ಆ ಕಾರಣಕ್ಕಾಗಿ ಇವ್ರನ್ನ ರಾಮನಾಮಿ ಬುಡಕಟ್ಟುಗಳು ಅಂತ ಕರೀತಾರೆ. ಇದು ಕೂಡ ನೆನಪಿರಲಿ ನಿಮಗೆ. ನೆಕ್ಸ್ಟು 8ನೇ ಕ್ವಶನ್ ನೋಡಿ. ನವದೆಹಲಿಯಲ್ಲಿ ನಡೆದ 2025ನೇ ಸಾಲಿನ ಕೋಗ್ನಿವೇರಾ ಅಂತಾರಾಷ್ಟ್ರೀಯ ಪೋಲೋ ಕಪ್ಪನ್ನು ಕೆಳಗಿನ ಯಾವ ದೇಶ ಗೆದ್ದುಕೊಂಡಿದೆ? ಸರಿಯಾದಂಥ ಉತ್ತರ ನಮ್ಮ ಭಾರತ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, 2025ನೇ ಸಾಲಿನ ಪ್ರತಿಷ್ಠಿತ ಕೋಗ್ನಿವೇರಾ ಅಂತಾರಾಷ್ಟ್ರೀಯ ಪೋಲೋ ಕಪ್ ಎಲ್ಲಿ ನಡೀತು ಅಂತ ಕೇಳ್ತಾರೆ. ಎಲ್ಲಿ ನಡೀತು ಅಂದರೆ ಇದೇ ಮೊಟ್ಟ ಮೊದಲ ಬಾರಿಗೆ ಭಾರತ ಆತಿಥ್ಯವನ್ನು ವಹಿಸಿತ್ತು. ಓಕೆ, ಭಾರತ ಆತಿಥ್ಯವನ್ನು ವಹಿಸಿತ್ತು. ಆತಿಥ್ಯ ವಹಿಸಿರ್ತಕ್ಕಂಥ ಭಾರತವೇ ಇಲ್ಲಿ ಚಾಂಪಿಯನ್ ಆಗಿದೆ. ಇದು ಹೆಗ್ಗಳಿಕೆಯ ವಿಷಯ. ಆ ಕಾರಣಕ್ಕಾಗಿ
ಕೋಗ್ನಿವೆರಾ ಅಂತಾರಾಷ್ಟ್ರೀಯ ಪೋಲೋ ಕಪ್ ತುಂಬಾ ಸುದ್ದಿಯಲ್ಲಿದೆ. ಡೈರೆಕ್ಟಾಗಿ ಕೇಳ್ಬೋದು, ಕೋಗ್ನಿವೆರಾ ಅಂತಾರಾಷ್ಟ್ರೀಯ ಕಪ್ ಯಾವ ಕ್ರೀಡೆಗೆ ಸಂಬಂಧಪಟ್ಟಿದೆ ಅಂತ. ಪೋಲೋ ಅಂತ ನೆನಪಿರಬೇಕು. ಪೋಲೋ ತುಂಬಾ ಇತಿಹಾಸವನ್ನು ಹೊಂದಿದೆ ನಮ್ಮ ಭಾರತದಲ್ಲಿ. 1806ರಿಂದಲೇ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು. ಅಂದರೆ ಮುಖ್ಯವಾಗಿ ಭಾರತಕ್ಕೆ ಬಂದಂತಹ ಕುತುಬುದ್ದೀನ್ ಐಬಕ್ಕು ಕೂಡ ಪೋಲೋ ಆಟದಿಂದನೇ ನಿಧನ ಹೊಂದುತ್ತಾನೆ. 1806ರಲ್ಲಿ 1810ರಲ್ಲಿ ಅವರು ಪೋಲೋ ಆಟದಿಂದ ಬಿದ್ದು ಸಾವನ್ನಪ್ಪುವ ಘಟನೆ ಕೂಡ ನಡೀತದೆ. ಇದು ಕೂಡ ನೆನಪಿರಬೇಕು ನಿಮಗೆ. ಓಕೆ ನೋಡಿ, ಇಂಡಿಯಾ ಹೆಡ್ಸ್ ಪಾಸ್ಟ್ ಅರ್ಜೆಂಟೈನಾ 10-9 ಟು ವಿನ್ ಕೋಗ್ನಿವೆರಾ ಇಂಟರ್ನ್ಯಾಷನಲ್ ಪೋಲೋ ಕಪ್. ಅಂದರೆ ಅರ್ಜೆಂಟೀನಾ ದೇಶವನ್ನು ಸೋಲಿಸಿ ಭಾರತದಲ್ಲಿ ಚಾಂಪಿಯನ್ ಆಗಿರತಕ್ಕಂಥದ್ದನ್ನು ಗಮನಿಸಬೇಕು. ಓಕೆ, ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು, ದಿ ಹಿಂದೂ ನ್ಯೂಸ್ ಪೇಪರಲ್ಲಿ. ಓಕೆ, ನವದೆಹಲಿಯ ಪ್ರತಿಷ್ಠಿತ ಜೈಪುರ ಪೋಲೋ ಮೈದಾನದಲ್ಲಿ ನಡೆದಂತಹ ಈ ಕಪ್ನಲ್ಲಿ ಆತಿಥೇಯ ಭಾರತ ಅರ್ಜೆಂಟೀನಾ ತಂಡವನ್ನು ಸೋಲಿಸಿ ಚಾಂಪಿಯನ್ ಆಗಿದೆ. ಕ್ಯಾಪ್ಟನ್ ಯಾರು ಅಂತ ಕೇಳ್ತಾರೆ. ಸಿಮ್ರಾನ್ ಸಿಂಗ್ ಸೆರ್ಗಿಲ್ ಮತ್ತು ಎಚ್ ಮಹಾರಾಜ ಸವಾಯಿ, ಪದ್ಮನಾಭ್ ಸಿಂಗ್, ಸಯೀದ್ ಶಮ್ಶೀರ್ ಅಲಿ ಮತ್ತು ಸಿದ್ಧಾಂತ್ ಶರ್ಮಾ ಅವರ ನೇತೃತ್ವದಲ್ಲಿ ಭಾರತವು ಕೊನೆಯ ಸೆಕೆಂಡುಗಳಲ್ಲಿ ಗೆಲುವು ಸಾಧಿಸಲು ಹಿನ್ನಡೆಯಿಂದ ಹೊರಬಂದಿತು ಎಂಬುದನ್ನು ಗಮನಿಸಬೇಕು. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. 2025ನೇ ಸಾಲಿನ 12ನೇ ಆವೃತ್ತಿಯ ಪ್ರೋ ಕಬಡ್ಡಿ ಲೀಗ್ನ ಚಾಂಪಿಯನ್ ತಂಡ ಯಾವುದು? ಸರಿಯಾದಂಥ ಉತ್ತರ ದಬಾಂಗ್ ದಿಲ್ಲಿ. ದಬಾಂಗ್ ದಿಲ್ಲಿ ಇಲ್ಲಿ ಪುಣೇರಿ ಪಲ್ಟಾನನ್ನು ಸೋಲಿಸಿ ಚಾಂಪಿಯನ್ ಆಗಿದೆ. ಸೊ ಇದು 12ನೇ ಆವೃತ್ತಿದ್ದು ಎಂಬುದನ್ನು ಗಮನಿಸಬೇಕು. ಇಂಡಿಯಾ ಟುಡೇ ಮತ್ತು ಎಲ್ಲ ಕನ್ನಡದ ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರೋ ಕಬಡ್ಡಿ ಲೀಗ್ ಸೀಸನ್ 12ರ ಫೈನಲ್ನಲ್ಲಿ ದಬಾಂಗ್ ದಿಲ್ಲಿ ಕೆಸಿ ತಂಡವು ಪುಣೇರಿ ಪಲ್ಟನ್ ತಂಡವನ್ನು 31-28 ಅಂಕಗಳಿಂದ ಸೋಲಿಸಿ ಸೀಸನ್ 8ರಲ್ಲಿ ಮೊದಲ ಪ್ರಶಸ್ತಿ ಗೆದ್ದ ನಂತರ 2ನೇ ಚಾಂಪಿಯನ್ಶಿಪ್ ಸಾಧಿಸಿದೆ. ನೋಡಿ, 8ನೇ ಆವೃತ್ತಿಯ ಈ ಒಂದು ತಂಡದಲ್ಲಿ ಅಂದರೆ ಪ್ರೋ ಕಬಡ್ಡಿ ಲೀಗ್ಸ್ನಲ್ಲಿ ಚಾಂಪಿಯನ್ ಆಗಿದ್ದಂತಹ ದಬಾಂಗ್ ದಿಲ್ಲಿ ಮತ್ತೆ 12ನೇ ಆವೃತ್ತಿಯಲ್ಲಿ ಚಾಂಪಿಯನ್ ಆಗಿದೆ. ದೆಹಲಿಯ ತ್ಯಾಗರಾಜ್ ಒಳಾಂಗಣ ಕ್ರೀಡಾಂಗಣದಲ್ಲಿ ಈ ಕ್ರೀಡಾಕೂಟ ನಡೆದಿತ್ತು. ಅದೇ ಸಮಯದಲ್ಲಿ ದಬಾಂಗ್ ದಿಲ್ಲಿಯ ಸ್ಫೂರ್ತಿದಾಯಕ ನಾಯಕ ಯಾರು ಅಂತ ಅಂದರೆ ಕ್ಯಾಪ್ಟನ್ನು ಫಜಲ್ ಅಟ್ರಾಚಲಿ ಏನಿದ್ದಾರೆ, ಇವರು PKL ಇತಿಹಾಸದಲ್ಲಿ ಅತ್ಯಂತ ಯಶಸ್ವಿ ವಿದೇಶಿ ಆಟಗಾರ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಈ ಸಮಯದಲ್ಲಿ. ಓಕೆ, ಸೊ ಇದು ಮುಖ್ಯವಾಗಿ 4 ಮತ್ತು 5ನೇ ತಾರೀಕಿನ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ತರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.